ನಿನಗೇನೇ ಬಂತು ದೊಡ್ಡ ರೋಗ? ಏನಿದೆ ನಿನ್ನ ಅವತಾರ? ನಮ್ ಕಾರ್ಮಿಕ ಸಂಘದ ಬೇಡಿಕೆಗಳನ್ನ ಮುಖ್ಯಮಂತ್ರಿಗಳ ಮುಂದೆ ಇಡ್ಬೇಕು ಅಂತ ಹೋಗ್ತಾ ಇದೀವಿ. ಆ ಪಕ್ಷ ಅವ್ರೇನಾದ್ರು ಆ ಬೇಡಿಕೆಗಳನ್ನ ಈಡೇರಿಸಲಿಲ್ಲ ಅಂದ್ರೆ ನಮ್ ಸಂಘದ ಯಾವ ಓಟ್ಗಳು ಹೊರಗ್ ಬೀಳಲ್ಲ. ಸಾಕು ಸುಮ್ಮನೆ ಬಡಾಯಿ ಕೊಚ್ಕೊಂಡಿದ್ದು. ಮೊದ್ಲು ನಿಮ್ ಸಂಘದ ಬಾಂಡ್ಸ್ ಏನು ಅಂತ ಹೇಳು, ಆಮೇಲೆ ಅದು ಪಾಸ್ ಆಗುತ್ತೋ ಇಲ್ವೋ ಅಂತ ಹೇಳ್ತೀನಿ. ಆಲ್ರೆಡಿ ಸಭಾ ಸದಸ್ಯರೇ, ನಮ್ಮ ಕಾರ್ಮಿಕ ಸಂಘದ ಬೇಡಿಕೆಗಳನ್ನ ನಿಮ್ ಮುಂದೆ ಇಡ್ತಾ ಇದೀನಿ. ಕಂಡವ್ರ ಮನೆಯಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರುಗಳಿಗೆ ತೊಂದರೆ ಆದಾಗ ಏನೇನ್ ಪರಿಹಾರ ಕೊಡ್ಬೇಕು ಅನ್ನೋದು ಇದ್ರಲ್ಲಿದೆ. ಮನೆ ಯಜಮಾನಿ ಕಡೆಯಿಂದ ವರ್ಷಕ್ಕೆ 2 ಸೀರೆ ಕೊಡತಕ್ಕದ್ದು. ಆದ್ರೆ ಆ ಸೀರೆ ಯಜಮಾನಿ ಉಡುವಂತದ್ದಾಗಿರ್ಬಾರ್ದು. ಅಲ್ಲ ಕಣ್ಣೇನೆ, ಇವನ್ನೆಲ್ಲ ಕೊಡ್ಬೇಕು ಅಂತ ಹೇಳ್ದಲ್ಲ, ಏನು ಮುಖ್ಯಮಂತ್ರಿಗಳು ಕೊಡ್ಬೇಕು ಅಥವಾ ನಿಮ್ಮ ಸಂಘದವರೇ ಕೊಡ್ತಾರ? ಬೇಡಿಕೆಗಳನ್ನ ಸರ್ಕಾರ ಪಾಸ್ ಮಾಡುತ್ತೆ, ಪರಿಹಾರನ ಮನೆ ಮಾಲೀಕ ಕೊಡ್ಬೇಕಾಗತ್ತೆ. ಇನ್ನು ಎಷ್ಟೋ ಬೇಡಿಕೆಗಳು ಇದ್ರಲ್ಲಿ ಇವೆ, ಅದನ್ನ ನಾನು ಸರ್ಕಾರದ ಮುಂದೆ ಮನ್ನಣೆ ಮಾಡ್ತೀನಿ. ತಗೊಂಡ್ ಹೋಗು, ಮುಖದ ಮೇಲೆ ಹೊಡೆದ್ ಕಳಿಸ್ತಾರೆ. ನೋಡ್ತಾ ಇರಿ, ನನ್ ಇನ್ಫ್ಲೂಯೆನ್ಸ್ ಯಾವ ಲೆವೆಲ್ ವರ್ಗೂ ಇದೆ ಅನ್ನೋದನ್ನ ನಾನ್ ಪ್ರೂವ್ ಮಾಡಿ ತೋರಿಸ್ತೀನಿ. ಪರ್ಮನೆಂಟ್ ಆಗಿ ನಾನೇ ನಮ್ ಕಾರ್ಮಿಕ ಸಂಘದ ಪ್ರೆಸಿಡೆಂಟ್ ಆಗ್ತೀನಿ. ಎಲ್ರು ಇಲ್ಲೇ ಇದ್ದೀರಾ? ಮೊದ್ಲು ಎಲ್ರು ಬಾಯ್ ಸಿಹಿ ಮಾಡ್ಕೊಳ್ಳಿ, ಆಮೇಲೆ ಸಿಹಿ ಸುದ್ದಿ ಹೇಳ್ತೀನಿ. ಎಲ್ರಿಗೂ ಹಂಚ. ಅದೇನ್ ವಿಷಯ ಅಂತ ಮೊದಲು ಹೇಳಮ್ಮ. ನಮ್ ಕಾರ್ಮಿಕ ಸಂಘದ ಬೇಡಿಕೆಗಳನ್ನ ಸರ್ಕಾರ ಮುಂದೆ ಇಟ್ಟಿದ್ವಿ. ಮುಖ್ಯಮಂತ್ರಿಗಳು ನಮ್ ಬೇಡಿಕೆಗಳನ್ನೆಲ್ಲ ಕೂಲಂಕುಷವಾಗಿ ನೋಡಿ ನಿಮ್ಮ ಬೇಡಿಕೆಗಳೆಲ್ಲ ಸಮಂಜಸವಾಗಿದೆ ಅಂತ ಹೇಳಿ ನಮ್ಮ ಬೇಡಿಕೆಗಳಿಗೆಲ್ಲ ಅಸ್ತು ಅಂತ ಹೇಳಿದ್ದಾರೆ. ಕಾರ್ಮಿಕರನ್ನ ಹೆದರ್ಸಿ ಬೆದರ್ಸಿ ಕೆಲಸದಿಂದ ಬಿಡಿಸೋದು, ಅವ್ರನ್ನ ತಿರಸ್ಕಾರದಿಂದ ನೋಡೋದು, ಸಂಬಳ ಜಾಸ್ತಿ ಕೇಳ್ತಾರೆ ಅಂತ ಮನೆಯಿಂದ ಆಚೆ ಓಡಿಸೋದು ಎಲ್ಲ ಮಾಡಿದ್ರೆ ಇಷ್ಟಿಷ್ಟು ಅಂತ ಪರಿಹಾರ ಕೊಡ್ಬೇಕಾಗುತ್ತೆ. ಅದನ್ನ ಕೊಟ್ಬಿಡಿ, ನಾನು ಮನೆ ಬಿಟ್ಟು ಹೋಗ್ತೀನಿ. ಚಂಪಾ, ಮನೆ ಕೆಲಸ ಅಂತೆಲ್ಲ ಏನೇ ಮಾಡ್ತೀಯ? ಧೂಳೆಲ್ಲ ಹಾಗೆ ಇದೆಯಲ್ಲ. ನಮ್ಮ ಏರಿಯಾದಲ್ಲಿರೋ ಧೂಳೆಲ್ಲ ನಮ್ಮನೆ ಮೆಟ್ಲ ಮೇಲೆ ಇದೆ. ಅಲ್ಲ ಕಣೆ ಚಂಪಾ, ನಿನಗೆ ಮನೆ ವರ್ಷದನ್ನ ಯಾರೇ ಹೇಳ್ಕೊಟ್ಟಿದ್ದು? ಏನಿವತ್ತು ಧೂಳ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ಮೊದ್ಲು ಧೂಳ್ ಯಾವ ಕಡೆಯಿಂದ ಬರುತ್ತೆ ಅಂತ ತಿಳ್ಕೊ, ಆಮೇಲೆ ಯಾವ ಕಡೆಯಿಂದ ಒಡ್ಸ್ಬೇಕು ಅಂತ ತಿಳ್ಕೊ. ಅದನ್ನೆಲ್ಲ ತಿಳ್ಕೋಬೇಕಾದವ್ರು ನೀವು. ಯಾಕಂದ್ರೆ ಧೂಳ್ ಬರೋದು ನಿಮ್ ಮನೆಗೆ, ನಮ್ ಮನೆಗಲ್ಲ. ಚಂಪಾ, ಡೋಂಟ್ ಟಾಕ್ ರಬಿಶ್. ನೀ ಹೇಗ್ ಬೇಕಾದ್ರೂ ವರ್ಷ, ನೋ ಪ್ರಾಬ್ಲಮ್. ಒಟ್ನಲ್ಲಿ ಒಂದ್ ಸ್ವಲ್ಪನೂ ಧೂಳಿರ್ಬಾರ್ದು, ಆ ರೀತಿ ವರ್ಷ. ನೋಡೆ, ಕೆಳಗಡೆ ಮೆಟ್ಲಿಂದ ಹಾಗೆ ಒರ್ಸ್ಕೊಂಡು ಹಂಗೆ ಮೇಲ್ಕ್ ಹೋಗ್ಬಿಡು. ಮೊದ್ಲು ಮೇಲ್ಗಡೆ ಮೆಟ್ಲಿಂದ ಒರ್ಸ್ಕೊಂಡ್ ಬಂದು ಹಾಗೆ ಕೆಳಗೆ ಹೋಗ್ಬಿಡು. ಫಸ್ಟ್ ಈ ರೈಲ್ ಒರ್ಸು, ಆಮೇಲೆ ಈ ಕಂಬ ಒರ್ಸು, ಆಮೇಲೆ ಮೆಟ್ಲು ಒರ್ಸು. ತಲೆಗೆ ಒಂದೊಂದ್ ಮಾತಾಡೋ ಅವಕಾಶ ಇಲ್ಲ ಇಲ್ಲಿ. ಮೆಟ್ಲು ಹೇಗ್ ಒರ್ಸ್ಬೇಕು ಅನ್ನೋದು ನಮ್ ಬೈಲಾ ಬುಕ್ ನಲ್ಲಿದೆ. ಸರಿಲ್ಲ? ಏನು ಯಜಮಾನ್ರೆ, ನಂಗ್ ಸೊಂಟ ಉಳ್ಕಿದೆ, ಯಾಕೆ ಇಷ್ಟೊಂದು ನಡೆಸ್ತಾ ಇದೀರಾ? ನಾನು ಹೇಳ್ದಂಗೆ ನೀನ್ ಸುಮ್ಮನೆ ಕೇಳ್ತಾ ಇರ್ಬೇಕು. ಏನ್ ಮಾಡ್ಬೇಕು? ನನ್ ಜೊತೆ ಡಾನ್ಸ್ ಮಾಡು, ಲಾಕ್ ಆಗಿರೋ ಸೊಂಟ ಹಂಗ್ ಕಳಕ್ ಕತ್ತ ಬಿಟ್ಕೊಂಡ್ಬಿಡುತ್ತಂತೆ. ಮ್ಯೂಸಿಕ್ ಹಾಕ್ಸಿ. ಏನಾಗಿಲ್ಲ, ಏನೇನಾಗಿಲ್ಲ ನಿನ್ಗೆ? ಇಲ್ಲಿವರೆಗೂ ಸೊಂಟ ಉಳ್ಕಿದೆ ಅಂತ ನಾಟಕ ಆಡ್ತಿದ್ದೆ, ಆದ್ರೆ ನಿಜವಾಗ್ಲೂ ಸೊಂಟ ಉಳ್ಕಿದೆ. ಅದ್ಯಾಕೆ ಅಷ್ಟು ದೂರ ನಿಂತಿದ್ಯಾ? ಬಂದ್ ಪಕ್ಕದಲ್ಲಿ ಕೂತ್ಕೋ. ನಾನ್ ಬರಲ್ಲ, ಹೋಗು. ಬಲ್ಲ, ಒಂದ್ ನಿಮಿಷ ಬರ ಇಲ್ಲಿ. ಚಂಪಾ, ಎಲ್ಲ ಮಲ್ಗಿದ್ದಲ್ಲೇ ಸೇವೆ ಮಾಡ್ಕೋತಿಯಲ್ಲ, ಅದೇನಂತ ಬೊಗಳು. ನನ್ ಸೊಂಟ ನೋವು ಕಾರಣ ಏನು ಅಂತ ನನ್ ಟಿವಿ ಅವ್ರಿಗೆ ಹೇಳ್ಬೇಕು. ಟಿವಿ ಅವ್ರು ಬಂದ್ರೇನೆ. ಈ ಸ್ವಂತದ ವಿಷಯ ಇಲ್ಲೇ ಬಿಟ್ಬಿಡ್ಬಾರ್ದೇನೆ. ಅದ್ ಹೇಗೋ ಬಿಡಕ್ಕಾಗುತ್ತೆ? ಜಾತಿ ಅವ್ರು ನನ್ನ ತಳ್ಳಿದಿಂದ ತಾನೇ ನನ್ ಸೊಂಟ ಉಳ್ಕಿದ್ದು. ನೋಡಿ ಅಂದ್ರೆ ನಾನ್ ಡಾನ್ಸ್ ಮಾಡೋ ಹೊತ್ತಲ್ಲಿ ನಾನು ಏನೂ ನೋಡಿಲ್ಲ ಅಂತ ಒಂದ್ ಗಳಿಗೆ ಇವ್ರು ಏನಾದ್ರು ತಪ್ಪು ಎದ್ದು ಬಿಟ್ಟಿದ್ರೆ ಡಾಕ್ಟರ್ ಹೇಳಿದ್ರಿ ಕಣ, ಅದೇನೋ ಸೊಂಟದಲ್ಲಿ ಲಾಕ್ ಆಗಿದೆ ಅಂತ. ಆ ಲಾಕ್ ನಂಗೆ ಓಪನ್ ಮಾಡ್ಬಿಡ್ತಿದ್ದೆ. ಇವ್ರು ಕ್ಲಿಕ್ ಮಾಡಿದ್ರು ಹಿಂಗಾಯ್ತು. ಉಮಾ ಅವ್ರಿಗೆ ಜೈವಾಗ್ಲಿ. ಉಪಾಧ್ಯಕ್ಷ ಉಮಾ ಅವ್ರಿಗೆ ಜೈವಾಗ್ಲಿ. ಉಪಾಧ್ಯಕ್ಷ ಉಮಾ ಅವ್ರಿಗೆ ಜೈವಾಗ್ಲಿ. ಆದ್ರೆ ಈ ಮನೇಲಿ ಏನ್ ನಡೀತಾ ಇದೆ? ನಮ್ಮ ಸಂಘದ ಅಧ್ಯಕ್ಷ ಆಗಿರೋ ಚಂಪಾಳ ಸೊಂಟ ಮುರಿದು ಮಲಗಿಸಿದ್ದಾರೆ. ಇದಕ್ಕೆಲ್ಲ ಕಾರಣ ಯಾರು? ಈ ಮನೆ ಯಜಮಾನಿ ಜಾಜಿ. ನಮ್ ಚಂಪಾಳ ಸೊಂಟ ಸರಿ ಹೋಗ್ಲಿಲ್ಲ ಅಂದ್ರೆ ಜಾಜಿಯವರು ತಮ್ಮ ಸೊಂಟನ ಬಿಟ್ಕೊಡ್ಬೇಕಾಗತ್ತೆ. ನಮ್ಮ ಸಂಘದ ಬೈಲಾ ಪ್ರಕಾರ ಯಾವುದೇ ಕಾರ್ಮಿಕನಿಗೆ ಏನೇ ತೊಂದರೆ ಆದ್ರೂ ಪರಿಹಾರ ಕಟ್ಕೊಡ್ಬೇಕಾಗುತ್ತೆ. ಈಗ ನಮ್ ಚಂಪನ್ಗಾಗಿರೋ ಅನ್ಯಾಯಕ್ಕೆ ಈ ಮನೆ ಯಜಮಾನ 5 ಲಕ್ಷ ರೂಪಾಯಿ ಪರಿಹಾರ ಕೊಡ್ಬೇಕಾಗುತ್ತೆ. ಆದ್ರಿಂದ ಪಾಂಡುರಂಗ ಅವರು ಚಂಪವ್ರನ್ನ ಮದುವೆ ಆಗ್ಲೇಬೇಕು. ನಾನು ಈ ಸಂಘದ ಉಪಾಧ್ಯಕ್ಷೆಯಾಗಿ ಆಗ್ರಹ ಮಾಡ್ತಾ ಇದ್ದೀನಿ. ನನ್ನ ಮದುವೆ ಅಂತೆ, ನನ್ನ ಮದುವೆ ಅಂತೆ, ನನ್ನ ಮದುವೆ ಅಂತೆ. ಯಾಕೆ ಜೋರಾಗಿ ಬಡ್ಕೋತಾ ಇದ್ಯಾ? ನನ್ ಇಷ್ಟೊತ್ತು ಕಂಡಿದ್ದು ಕನ್ಸ. ನನ್ ಟೈಮ್ ಆಯ್ತಪ್ಪ, ನಾನ್ ಹೊರಡ್ತೀನಿ. ಎಲ್ಲಿಗೆ ಹೊರಟೆ? ಮುಖ್ಯಮಂತ್ರಿಗಳನ್ನ ನೋಡ್ಬೇಕು. ನೀನೇನೋ ನೋಡ್ಬೇಕಂತ ಹೊರಡ್ತಿದ್ಯಾ, ಆದ್ರೆ ಅವ್ರು ಸಿಕ್ಕಬೇಕಲ್ಲ. ಯಾಕೆ ಸಿಗಲ್ಲ? ಅವ್ರು ಸಿಟ್ಟು ಉಳಿಸ್ಕೋಬೇಕು ಅಂತ ಹೈಕಮಾಂಡ್ ಕಾಣೋದಕ್ಕೆ ಡೆಲ್ಲಿಗೆ ಹೋಗಿದ್ದಾರೆ.